ನಡೆದುಕೊಂಡು ಬಂದಿದ್ದೇವೆ. ಅದರಲ್ಲಿ ನಮ್ಮ ಅಧ್ಯಕ್ಷರು ಈ ಸಾಮಾಜಿಕ ಕಳಕಳಿ ಭಾಳ, ಹೀಗಾಗಿ ಪ್ರತಿ ಸಲ ಒಂದೊಂದು ವಿಶೇಷ ಬಡ ವಿದ್ಯಾರ್ಥಿಗಳಿಗಾಗಲಿ ಈ ಮೇಲೆ ಅಂಗವಿಕಲರಿಗಾಗಲಿ ಹೀಗೆ ವರ್ಷ ಒಂದಿಲ್ಲ ಒಂದು ಕಾರ್ಯಕ್ರಮ ನಮ್ಮ ಬ್ಯಾಂಕಿನ ಪರವಾಗಿ ಹಮ್ಮಿಕೊಳ್ಳುತ್ತಾ ಬಂದಿದ್ದಾರೆ. ಈ ಸಲ ನಾವೇನಿದೆ ಅಂತಂದರೆ ವಿಶೇಷವಾಗಿ ಈ ಪೌರ ಕಾರ್ಮಿಕರಿಗೆ ಒಂಥರದ ಅವರಿಗೆ ಊಟ ಮಾಡಿ ಒಂದು ಸನ್ಮಾನ ರೂಪದಲ್ಲಿ ಅವರಿಗೆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಬೇಕಂತ ಹೇಳಿ ಈ ಅವರು ಇಚ್ಛೆಯ ಮೇರೆಗೆ ನಮ್ಮೆಲ್ಲ ಮಂಡಳಿ ಒಪ್ಪಿಗೆ ಮೇರೆಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಈ ಸಂಘ ಈ ಅಸ್ತಿತ್ವಕ್ಕೆ ಬಂದು ಈಗಾಗಲೇ ತಮಗೆ ಹೇಳಿದ ಹಾಗೆ 10 ವರ್ಷಗಳಾದರೂ 10 ವರ್ಷಗಳಲ್ಲಿ ನಮ್ಮ ಷೇರುದಾರರಿಗೂ ಕೂಡ ವಿಶೇಷವನ್ನು ಕಾಳಜಿಯನ್ನು ವಹಿಸ್ತಾ ಇದ್ದೇವೆ. ಅವರ ಹಿತರಕ್ಷಣೆ ನಾವು ವಹಿಸ್ತಾ ಇದ್ದೇವೆ ಮತ್ತು ಆ ಕೆಲಸ ಆಗಲಿ ನಾವು ಕಾರ್ಯರೂಪರಾಗಿದ್ದೇವೆ. ವಿಶೇಷವಾಗಿ ನಾವು ನಮ್ಮ ಜಿಲ್ಲೆಯಲ್ಲಿಯೇ ನಮ್ಮ ಷೇರುದಾರರಿಗೆ ಹೆಚ್ಚು ಡಿವಿಡೆಂಡನ್ನು ನಾವು ಹಂಚುತ್ತಾ ಬಂದಿದ್ದೇವೆ. ಈ ಸುಮಾರು 18% ಡಿವಿಡೆಂಡ್ ನಮ್ಮ ಷೇರುದಾರರಿಗೆ ಈಗಾಗಲೇ ಹಂಚಿದ್ದೇವೆ. ಅದರ ಜೊತೆಗೆ ನಾವು ಈ ಸಾಮಾಜಿಕ ಕಳಕಳಿಯೊಂದಿಗೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ. 10ನೇ ವರ್ಷದ ದಶಮಾನೋತ್ಸವದ ಸಮಾರಂಭದ ಒಂದು ಪತ್ರಕರ್ತರಿಗೆ ವಿನಂತಿ ಮಾಡ್ಕೊತಾ ಇದ್ದೇವೆ. ಒಂದು ಜನವರಿ 1 ಉದ್ಘಾಟನೆ ಆದ ತಾರೀಕು ಜನವರಿ 26ರಂದು ದಶಮಾನೋತ್ಸವ ಸಮಾರಂಭವನ್ನು ಮಾಡಲಿಕ್ಕೆ ನಾವೆಲ್ಲರೂ ಅನುಮತಿ ಪಡೆದುಕೊಂಡಿವಿ. ಅದರ ವಿಶೇಷವಾಗಿ ಈ ದಶಮಾನೋತ್ಸವ ವಿಶೇಷ ಏನಪ್ಪ ಅಂತಂದರೆ ಯಾರಿಗೂ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಯಾರಿಗೂ ಸತ್ಕಾರ ಸಮಾರಂಭ ಇರುವುದಿಲ್ಲ. ಮುನ್ಸಿಪಾಲಿಟಿಯ ಸ್ವೀಪರ್ಸ್ ಹಾಗೂ ಮುನ್ಸಿಪಾಲಿಟಿಯಲ್ಲಿ ಕಾರ್ಯನಿರತ ಎಲ್ಲರಿಗೂ ಕರೆಸಿ ಅವತ್ತಿನ 26ನೇ ತಾರೀಕಿನಿಂದ ಊಟವನ್ನು ಮಾಡಿಸಿ ಆ ಎಲ್ಲ ಸ್ವೀಪರ್ಸಿಗೂ ನಮ್ಮಿಂದ ಏನಾದರೂ ಒಂದು ಅಲ್ಪ ಕಾಣಿಕೆ ಕೊಡಬೇಕಂತೆಲ್ಲ ನಾವು ಅಂದ್ಕೊಂಡಿದ್ದೀವಿ. ಆ ರೀತಿ ಈ ವಿಶೇಷವಾದಂಥ ದಶಮಾನೋತ್ಸವ ಸಮಾರಂಭವನ್ನು ಇಳಕಲ್ ಪಟ್ಟಣ ಸರ್ಕಾರಿ ಸಂಸ್ಥೆಗಳು ಮಾಡ್ತಾ ಇದ್ದೀವಿ. ಅದರ ನೇತೃತ್ವವಾದಂಥ ನಾನು ಮಹಾಬಲೇಶ್ವರ ಗುರಪ್ಪ ಮಾಟರ್, ಅಧ್ಯಕ್ಷರು ಇಳಕಲ್ ಪಟ್ಟಣ ಸಹಕಾರಿ ಸಂಘ. ಅದೇ ರೀತಿ ಶ್ರೀನಿವಾಸ್ ಕಾಳಗಿ ಉಪಾಧ್ಯಕ್ಷರು ಇಳಕಲ್ ಪಟ್ಟಣ ಸಹಕಾರಿ ಸಂಘ. SL ಸುರೇಶ್ವರಿ ನಿರ್ದೇಶಕರು, ಬಸಲಿಂಗಯ್ಯ ಹಿರೇಮಠ್ ನಿರ್ದೇಶಕರು, ವೀರಣ್ಣ ಬೆಳವಣಿಗೆ ನಿರ್ದೇಶಕರು, ಪ್ರೊಫೆಸರ್ SD ಹೊಸಮನಿ ನಿರ್ದೇಶಕರು, ಸುಗರೆ ಶೆಟ್ಟರ್ ನಿರ್ದೇಶಕರು, ಇನ್ನೂ ಕೆಲವು ಜನ ನಿರ್ದೇಶಕರು ಬಂದಿಲ್ಲ. ಎಲ್ಲರೂ ಕೂಡಿಕೊಂಡು ವಿಶೇಷವಾದ ಇಳಕಲ್ನಲ್ಲಿ ವಿಶೇಷವಾದಂಥ ಈ ದಶಮಾನೋತ್ಸವ ಸಮಾರಂಭವನ್ನು ಮಾಡಲಿಕ್ಕೆ ನಮ್ಮೆಲ್ಲ ಹಿರಿಯರು ಮತ್ತು ನಮ್ಮೆಲ್ಲ ಆಡಳಿತ ಮಂಡಳಿಯವರು ನಮಗೆ ಸೂಚಿಸಿದ್ದಾರೆ. ಆ ರೀತಿಯಾಗಿ ನಾವು 26ನೇ ತಾರೀಕು ಇಲ್ಲಿಂದ ಮುನ್ಸಿಪಾಲಿಟಿಗೆ ಎಲ್ಲರನ್ನೂ ಆಫೀಸ್ ಸ್ಟಾಫ್ಗಳು ಮತ್ತು ಸ್ವೀಪರ್ಸ್ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಇತರ ಗುರುಮಾಂತ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲರೂ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಸ್ಥಳ ಹೊಸಮನಿ ಕಲ್ಯಾಣ ಮಂಟಪ, ಹೊಸಮನಿ ಕಲ್ಯಾಣ ಮಂಟಪ.